ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಡಿಸೈನ್ಸ್. ಇಲ್ಲಿ ನಾನು ಪ್ಲೇನ್ ಸ್ಕರ್ಟ್ನ ಸ್ಟಿಚ್ ಮಾಡೋಕೆ ಅಂತ 5 ಮೀಟರ್ ಜಾರ್ಜೆಟ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಇಲ್ಲಿ ಸ್ಕರ್ಟ್ಗೆ ಜಿಪ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಅದಕ್ಕೆ ಅಂತ ಬಟ್ಟೆಗೆ ಮ್ಯಾಚ್ ಆಗುವಂತ ಜಿಪ್ನ ತಗೊಂಡಿದ್ದೀನಿ. ಜೊತೆಗೆ 3 ಮೀಟರ್ ಲೈನಿಂಗ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ಲೈನಿಂಗ್ ಫ್ಯಾಬ್ರಿಕ್ ಅಲ್ಲಿ ಮಾರ್ಕ್ ಮಾಡ್ಕೋತೀನಿ. ಅದಕ್ಕೆ ಅಂತ ಲೈನಿಂಗ್ನ 2 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸಿಡ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಈ ತರ ಬರೋ ತರ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಟ್ರಯಾಂಗಲ್ ಶೇಪ್ಗೆ ಫೋಲ್ಡ್ ಮಾಡ್ಕೋತೀನಿ. ಇದು ಕ್ಲೋಸಿಡ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಈ ತರ ಬರೋ ತರ ಫೋಲ್ಡ್ ಮಾಡ್ಕೋತೀನಿ. ಇಲ್ಲಿ ವೆಸ್ಟ್ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಬಂದು 8 ಇಂಚ್ ಇದೆ, ಪ್ಲಸ್ ಹಾಫ್ ಇಂಚ್ ಜಿಪ್ ಅಟ್ಯಾಚ್ಗೆ ಅಂತ ಸೇರಿಸಿ 8.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಮಾರ್ಕ್ ಲೆಂತ್ ಬಂದು 10 ಇಂಚ್ ಬರುತ್ತೆ. 10 ಇಂಚ್ಗೆ ನಾನು ಸುತ್ತ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಡಾರ್ಕ್ ಮಾಡ್ಕೋತೀನಿ. ಮತ್ತೆ ಈ ಮಾರ್ಕ್ನ ಮೆಜರ್ ಮಾಡಿ ನೋಡಿದಾಗ 8.5 ಇಂಚ್ ಬಂದಿದೆ. ಇಲ್ಲಿ ಬಾಟಮ್ ಲೆಂತ್ನ 37 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇದ್ರ ಮುಂದೆ ಕೂಡ 37 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇಲ್ಲಿ ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕಾಗಿರೋದ್ರಿಂದ ಈ ಪೀಸಲ್ಲಿ ಕಟ್ ಮಾಡ್ಕೋತೀನಿ. ಇಲ್ಲಿ ಈ ಪೀಸ್ನ ಹಾಫ್ ಇಂಚ್ ಮೇಲೆ ಬರೋ ತರ ಇಟ್ಕೋತೀನಿ. ಈ ಹಾಫ್ ಇಂಚ್ ಸ್ಟಿಚಿಂಗ್ಗೆ ಹೋಗುತ್ತೆ. ಇದು ಕ್ಲೋಸಿಡ್ ಸೈಡ್ ಆಗಿರೋದ್ರಿಂದ ಈ ಪೀಸ್ ಕೂಡ ಕ್ಲೋಸಿಡ್ ಅಲ್ಲೇ ಬರಬೇಕು. ಅದಕ್ಕೆ ಅಂತ ಈ ಹಾಫ್ ಇಂಚ್ನ ಎಕ್ಸ್ಟ್ರಾ ನಾನು ಬಿಟ್ಕೊಂಡಿದ್ದೀನಿ. ಇದನ್ನ ಸ್ಟಿಚ್ ಮಾಡ್ಕೋತೀನಿ. ಮತ್ತೆ ನಾನಿಲ್ಲಿ 37 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಇವಾಗ ಇದು ಕಟ್ ಆಗಿದೆ. ಮೊದಲಿಗೆ ಈ ಎಕ್ಸ್ಟ್ರಾ ಪೀಸ್ನ ಇಲ್ಲಿ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇವಾಗ ಇದನ್ನ ಹೀಗೆ ಓಪನ್ ಮಾಡಿಕೊಂಡು ಹೀಗೆ ಜಾಯಿಂಟ್ ಪೀಸ್ನ ಹೀಗೆ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋತೀನಿ. ನಂತರ ಇವಾಗ ಇದನ್ನ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆದಮೇಲೆ ಇದನ್ನ ಪಲ್ಟಾಯಿಸ್ಕೊಂಡು ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಕೋತೀನಿ. ಈ ಎಕ್ಸ್ಟ್ರಾ ಪೀಸ್ ಅಟ್ಯಾಚ್ ಆಗಿದೆ. ಇಲ್ಲಿ ಮಾರ್ಕ್ ಮಾಡೋಕೆ ಅಂತ ಮೇನ್ ಫ್ಯಾಬ್ರಿಕ್ನ 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸಿಡ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಇಲ್ಲಿ 4.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಮಾರ್ಕ್ನ ಮೆಜರ್ ಮಾಡಿ ನೋಡಿದಾಗ 8.5 ಇಂಚ್ ಬಂದಿದೆ. ಇಲ್ಲಿ ಬಾಟಮ್ ಲೆಂತ್ನ 38.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇದ್ರ ಮುಂದೆ ಕೂಡ 38.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡ್ಕೋತೀನಿ. ಇಲ್ಲಿ ಬಟ್ಟೆನ ಉಲ್ಟಾ ಇಟ್ಕೊಂಡು ಒಂದ್ರ ಮೇಲೊಂದು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಸ್ಟಿಚ್ ಮಾಡ್ಕೋತೀನಿ. ಈ ಕಡೆ ಸ್ಟಿಚ್ ಮಾಡೋದಿಲ್ಲ, ಇದು ಓಪನ್ನೇ ಇರುತ್ತೆ. ಸ್ಟಿಚ್ ಆಗಿದೆ. ಇಲ್ಲಿ ಲೈನಿಂಗ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಮೇನ್ ಫ್ಯಾಬ್ರಿಕ್ನ ಓಪನ್ ಮಾಡಿ ಇಟ್ಕೋತೀನಿ. ಇಲ್ಲಿ ವೆಸ್ಟ್ ಹತ್ರ ಮೇನ್ ಫ್ಯಾಬ್ರಿಕ್ನ ಲೈನಿಂಗ್ ಫ್ಯಾಬ್ರಿಕ್ಗೆ ಹಾಫ್ ಇಂಚ್ ಬಿಟ್ಟು ಅಟ್ಯಾಚ್ ಮಾಡ್ಕೋತೀನಿ.
ಅಟ್ಯಾಚ್ ಆಗಿದೆ. ನಂತರ ಜಿಪ್ನ ಅಟ್ಯಾಚ್ ಮಾಡೋಕೆ ಅಂತ ಸಿಂಗಲ್ ಫುಟ್ನ ಇಟ್ಕೊಂಡಿದ್ದೀನಿ. ಇದು ಡಬಲ್ ಫುಟ್ ಆಗಿದೆ, ಇದನ್ನ ರಿಮೂವ್ ಮಾಡ್ಕೋತೀನಿ. ಈ ಪ್ಲೇಸ್ಗೆ ಸಿಂಗಲ್ ಫುಟ್ನ ಇಟ್ಕೊಂಡು ಟೈಟ್ ಮಾಡ್ಕೋತೀನಿ. ಇವಾಗ ಇಲ್ಲಿ ಜಿಪ್ನ ಅಟ್ಯಾಚ್ ಮಾಡೋಕೆ ಅಂತ ಜಿಪ್ ಲೆಂತ್ನ 6 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಒಂದು ಸೈಡ್ ಬರೋ ಹಾಗೆ ಇಟ್ಕೊಂಡು ಜಿಪ್ನ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಜಿಪ್ನ ಹೀಗೆ ಉಲ್ಟಾ ಸೈಡ್ ಇಟ್ಕೊಂಡು ಹೀಗೆ 6 ಇಂಚ್ವರೆಗೆ ಸ್ಟಿಚ್ ಮಾಡಿಕೊಂಡು ಇದನ್ನ ಪಲ್ಟಾಯಿಸ್ಕೊಂಡ್ರೆ ಈ ಥರ ಬರಬೇಕು. ಈ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಜಾರ್ಜೆಟ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಫ್ಯಾಬ್ರಿಕ್ ಎರಡನ್ನೂ ಒಂದ್ರ ಮೇಲೊಂದು ಸರಿ ಬರೋ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇವಾಗ ಇದು ಸರಿ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋತೀನಿ. ಇಲ್ಲಿ ಸರಿಯಾಗಿ ಸ್ಟಿಚ್ ಆಗಿದೆ. ಮತ್ತೆ ನಾನು ಈ ಕಡೆ ಸೈಡ್ ಬಟ್ಟೆನ ಇಟ್ಕೋತೀನಿ. ಈ ಜಿಪ್ ಸೀದಾ ಸೈಡ್ ಇದೆ. ಇವಾಗ ಈ ಜಿಪ್ ಟೀತ್ನ ನನ್ನ ಕಡೆ ಬರೋ ರೀತಿ ಉಲ್ಟಾ ಸೈಡ್ಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಮತ್ತೆ ಇದನ್ನ ಪಲ್ಟಾಯಿಸ್ಕೊಂಡ್ರೆ ಈ ರೀತಿಯಾಗಿ ಸರಿಯಾಗಿ ಬರಬೇಕು. ಈ ಥರ ನೋಡಿಕೊಂಡು ನಿಧಾನವಾಗಿ ಜಿಪ್ನ ಸ್ಟಿಚ್ ಮಾಡ್ಕೋತೀನಿ. ಇಲ್ಲೂ ಅಷ್ಟೇ ಬಟ್ಟೆನ ಒಂದ್ರ ಮೇಲೆ ಸರಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಜಿಪ್ ಸ್ಟಿಚ್ ಆಗಿದೆ. ಇವಾಗ ಇಲ್ಲಿ ಜಿಪ್ ಸರಿಯಾಗಿ ಅಟ್ಯಾಚ್ ಆಗಿದೆ. ಈ ಜಿಪ್ ಸುತ್ತ ಇನ್ನೊಂದು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಅವಾಗ ಜಿಪ್ ಸರಿಯಾಗಿ ಕೂರುತ್ತೆ. ಇವಾಗ ಇದನ್ನ ಜಿಪ್ಗೆ ಅಡ್ಡವಾಗಿ ಇಟ್ಕೊಂಡು ಹೀಗೆ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಇಲ್ಲಿ ಜಿಪ್ ನೀಟಾಗಿ ಪೂರ್ತಿಯಾಗಿ ಸ್ಟಿಚ್ ಆಗಿದೆ. ನಂತರ ನಾನು ಇದನ್ನ ಹೀಗೆ ಉಲ್ಟಾ ಇಟ್ಕೊಂಡು ಇಲ್ಲಿಂದ ಮುಂದೆ ಸ್ಟಿಚ್ ಮಾಡ್ಕೋತೀನಿ. ಇವಾಗ ಈ ಸಿಂಗಲ್ ಫುಟ್ನ ರಿಮೂವ್ ಮಾಡಿ ಡಬಲ್ ಫುಟ್ನ ಮಿಷಿನ್ಗೆ ಸೇರಿಸ್ಕೋತೀನಿ. ಇವಾಗ ಒಂದು 3 ಇಂಚ್ವರೆಗೆ ಒಟ್ಟಿಗೆ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇಲ್ಲಿಂದ ಮುಂದೆ ಸೆಪ್ರೇಟ್ ಆಗಿ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಜಾರ್ಜೆಟ್ ಫ್ಯಾಬ್ರಿಕ್ನ ಮಾತ್ರ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಜಾರ್ಜೆಟ್ ಫ್ಯಾಬ್ರಿಕ್ ಸ್ಟಿಚ್ ಆಗಿದೆ. ನಂತರ ಲೈನಿಂಗ್ ಫ್ಯಾಬ್ರಿಕ್ನ ಮಾತ್ರ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಜಿಪ್ ಮತ್ತೆ ಸೈಡ್ ಎರಡೂ ಕೂಡ ಸ್ಟಿಚ್ ಆಗಿದೆ. ಇಲ್ಲಿ ಬೆಲ್ಟ್ನ ಸ್ಟಿಚ್ ಮಾಡೋಕೆ ಅಂತ ಜಾರ್ಜೆಟ್ ಫ್ಯಾಬ್ರಿಕ್ನ ಲೈನಿಂಗ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಲೆಂತ್ ಬಂದು 37 ಇಂಚ್ಗೆ ತಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾನೇ ನಾನು ತಗೊಂಡಿದ್ದೀನಿ. ಆಮೇಲೆ ನಾನು ಕಟ್ ಮಾಡ್ಕೋತೀನಿ. ವಿಡ್ತ್ನ 5 ಇಂಚ್ಗೆ ತಗೊಂಡಿದ್ದೀನಿ.
ಇವಾಗ ಇದನ್ನ ಹೀಗೆ ಉಲ್ಟಾ ಇಟ್ಕೊಂಡು 1/2 ಇಂಚ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಇವಾಗ ಇದನ್ನ ಹೀಗೆ ಉಲ್ಟಾ ಇಟ್ಕೊಂಡು ಸ್ಟಿಚಿಂಗ್ಗೆ ಅಂತ ಈ 1/2 ಇಂಚ್ನ ಬಿಟ್ಟು ಹೀಗೆ ಫೋಲ್ಡ್ ಮಾಡಿಕೊಂಡು ಈ ಎಡದ್ನ ನಾನು ಸ್ಟಿಚ್ ಮಾಡ್ಕೋತೀನಿ. ಇವಾಗ ಇದನ್ನ ಪಲ್ಟಾಯಿಸ್ಕೋತೀನಿ. ಮತ್ತೆ ಇವಾಗ ಇದನ್ನ ಸ್ಕರ್ಟ್ಗೆ ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ನಂತರ ಇದನ್ನ ಈ ಕಡೆ ತಿರುಗಿಸ್ಕೊಂಡು ಈ ಕಡೆ ಕೂಡ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಬೆಲ್ಟ್ ಪೂರ್ತಿಯಾಗಿ ಸ್ಟಿಚ್ ಆಗಿದೆ. ನಂತರ ಬೆಲ್ಟ್ನ ಸ್ಟಿಚ್ ಮಾಡೋಕೆ ಅಂತ ಹುಕ್ಸ್ನ ತಗೊಂಡಿದ್ದೀನಿ. ಇವಾಗ ಇದನ್ನ ಈ ಕಡೆ ಇಟ್ಕೊಂಡು ಇದನ್ನ ಸೂಜಿ ದಾರದ ಸಹಾಯದಿಂದ ಸ್ಟಿಚ್ ಮಾಡ್ಕೋತೀನಿ. ಇದನ್ನು ಅಷ್ಟೇ ಹೀಗೆ ಒಳಗಡೆ ಬರೋ ರೀತಿ ಇಟ್ಕೊಂಡು ಸೂಜಿ ದಾರದ ಸಹಾಯದಿಂದ ಸ್ಟಿಚ್ ಮಾಡ್ಕೋತೀನಿ. ಈ ರೀತಿಯಾಗಿ ನಾನು ಸ್ಕರ್ಟ್ಗೆ ಹುಕ್ಸ್ನ ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲಿ ಬೆಲ್ಟ್ ಪೂರ್ತಿಯಾಗಿ ಸ್ಟಿಚ್ ಆಗಿದೆ. ಇನ್ನು ಕೊನೆಯದಾಗಿ ಲೈನಿಂಗ್ ಬಾಟಮ್ ಮತ್ತು ಮೇನ್ ಫ್ಯಾಬ್ರಿಕ್ ಬಾಟಮ್ ಎರಡನ್ನು ಡಬಲ್ ಫೋಲ್ಡ್ ಮಾಡಿ ಸುತ್ತ ಸ್ಟಿಚ್ ಮಾಡ್ಕೋತೀನಿ. ಈ ಥರ ನಾನು ಪ್ಲೇನ್ ಜಾರ್ಜೆಟ್ ಸ್ಕರ್ಟ್ನ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ವಿಡಿಯೋನ ನೋಡಿ ಮನೇಲಿ ಯಾರಾದರೂ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಯಾವ ರೀತಿ ಬಂತು ಅಂತ. ಈ ಸ್ಕರ್ಟ್ಗೆ ಪೇರ್ ಆಗಿ ನೆಟ್ ಬ್ಲೌಸ್ ಮತ್ತು ದುಪಟ್ಟ ಸ್ಟಿಚ್ ಮಾಡಿರೋ ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಹೋಗಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.